ಕೇಂದ್ರ ಸರ್ಕಾರ ದೀಪಾವಳಿಗೆ ಕೊಡ್ತಾ ಇರುವಂಥ ಪ್ರಮುಖ ಗಿಫ್ಟ್ ಅಂದರೆ GST ಗಿಫ್ಟ್. ಇದು ಈ ಬಾರಿ ದೀಪಾವಳಿಗೆ ಅನ್ವಯ ಆಗುತ್ತೆ. ಅದರಲ್ಲಿ ಈಗ 18ರಿಂದ GST 5ಕ್ಕೆ ಏನು ಇಳಿಕೆ ಆಗಿದ್ದಿಲ್ಲ ಆ ವಸ್ತುಗಳನ್ನು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಟೂತ್ ಪೌಡರ್, ಹಾಲು ಉಣಿಸುವಂಥ ಬಾಟಲ್ ಆಗಿರ್ಬೋದು, ಬಂಬೂ ಫರ್ನಿಚರ್ಸ್, ಹಣಿಗೆ, ಸೈಕಲ್, ಆಮೇಲೆ ಬಾಚಣಿಕೆ ಆಗಿರ್ಬೋದು, ಕೊಡೆ, ಗ್ಲೂಕೋಮೀಟರ್, ಕನ್ನಡಕದ ಮಸೂರ, ಹನಿ ನೀರಾವರಿ ಉಪಕರಣ, ಅಡುಗೆ ಪಾತ್ರೆ, ಬೇಬಿ ನ್ಯಾಪ್ಕಿನ್, ಡಯಾಪರ್, ಹೋಲಿಕೆ ಯಂತ್ರ, ಇದೆಲ್ಲವೂ ಕೂಡ ಏನಾಗುತ್ತೆ 18ರಿಂದ 5ಕ್ಕೆ ಇಳಿಕೆ ಆಗಿರುವಂಥ ವಸ್ತುಗಳು. ಟೂತ್ ಪೌಡರ್ ಆಗಿರ್ಬೋದು, ಹಾಲು ಉಣಿಸುವಂಥ ಬಾಟಲ್, ಬಂಬೂ ಫರ್ನಿಚರ್, ಹಣಿಗೆ, ಸೈಕಲ್ ಆಗಿರ್ಬೋದು, ಬಾಚಣಿಕೆ, ಕೊಡೆ, ಗ್ಲೂಕೋಮೀಟರ್, ಕನ್ನಡಕದ ಮಸೂರ, ಹನಿ ನೀರಾವರಿ, ಅಡುಗೆ ಪಾತ್ರೆ, ಬೇಬಿ ನ್ಯಾಪ್ಕಿನ್, ಡಯಾಫರ್ ಮತ್ತು ಹೋಲಿಕೆ ಯಂತ್ರಗಳು, ಇದೆಲ್ಲವೂ ಕೂಡ ನಿಮಗೆ ಈ ಹಿಂದೆ ಅಂದರೆ ಈ ಆದೇಶ ಬರೋಕ್ಕಿಂತ ಮುಂಚೆ 18% GSTಯಲ್ಲಿ ನಿಮಗೆ ಸಿಗ್ತಾ ಇತ್ತು. 18ರಿಂದ ಈಗ 5ಕ್ಕೆ ನಿಲ್ಲಿಸಲಾಗಿದೆ. 18 ರೂಪಾಯಿ ಇದ್ದಿದ್ದು ಈಗ 5 ರೂಪಾಯಿ ಕಮ್ಮಿ ಆಗಿದೆ ಅಂತ. ಎಲ್ಲಿಂದ ಎಲ್ಲಿ ವ್ಯತ್ಯಾಸ ಇದೆ ನೋಡಿ. ಆಲ್ಮೋಸ್ಟ್ ಆಲ್ 13 ರೂಪಾಯಿನ ಇಳಿಸಲಾಗಿದೆ ಈ ವಸ್ತುಗಳ ಮೇಲೆ. ಅಂದರೆ ರೂಪಾಯಿ ಲೆಕ್ಕದಲ್ಲಿ, 1 ರೂಪಾಯಿಯ ಲೆಕ್ಕದಲ್ಲಿ ಹೇಳ್ತಾ ಇರುವಂಥ. ಪ್ರಮುಖವಾಗಿ ಟೂತ್ ಪೌಡರ್, ಹಾಲು ಉಣಿಸುವಂಥ ಬಾಟಲ್ ಆಗಿರ್ಬೋದು, ಕನ್ನಡಕದ ಮಸೂರ, ಹನಿ ನೀರಾವರಿ ಉಪಕರಣಗಳು, ಅಡುಗೆ ಪಾತ್ರೆ, ಆಮೇಲೆ ಬೇಬಿ ನ್ಯಾಪ್ಕಿನ್, ಡಯಾಪರ್, ಹೋಲಿಗೆ ಯಂತ್ರ, ಇದೆಲ್ಲವೂ ಕೂಡ 18 ಇತ್ತು. ಅಂದರೆ ಈ ಘೋಷಣೆ ಆದ ನಂತರ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಆದೇಶ ಮುಂಚೆ, ಈಗ ಆದೇಶ ಆದ ನಂತರ ಇದಕ್ಕೆ 5% ತೆರಿಗೆ ಇರುತ್ತೆ. ಸೊ ಹಂಗಾಗಿ ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. GST ಅಂತಂದರೆ ಏನು, ಅದರ ಸರಳೀಕರಣ ಹೇಗಿರುತ್ತೆ, ಮೊದಲು 4 ಸ್ಲ್ಯಾಬ್ಗಳಿತ್ತು, ಅದನ್ನು 2ಕ್ಕೆ ಇಳಿಸಲಾಗಿದೆ, ಯಾವ್ಯಾವ ವಸ್ತುಗಳ ಮೇಲೆ ಎಷ್ಟೆಷ್ಟು ಪರ್ಸೆಂಟೇಜ್ ಇರುತ್ತೆ, ಅದೆಲ್ಲವೂ ಕೂಡ ನಿಮಗೆ ಗೊತ್ತಾಗ್ಬಿಟ್ರೆ ನಿಮಗೇನು ಸಮಸ್ಯೆ ಆಗೋದಿಲ್ಲ. ಭಾಳಷ್ಟು ಜನರಿಗೆ ಗೊತ್ತಾಗೋದಿಲ್ಲ 5ರಲ್ಲಿ ಬರುವಂಥ ವಸ್ತುಗಳು ಯಾವುದು, ಅಂದರೆ 5% ಬರುವಂಥ ವಸ್ತುಗಳು ಯಾವುದು, ಅಥವಾ 18ರಲ್ಲಿ ಬರುವಂಥ ವಸ್ತುಗಳು ಯಾವುದು, ಅದನ್ನು ಕ್ಲಾರಿಟಿಯನ್ನು ತಗೋಬೇಕಾಗತ್ತೆ. ಇನ್ನು 28ರಿಂದ 18ಕ್ಕೆ ಇಳಿಕೆ ಆಗಿರುವಂಥ ವಸ್ತುಗಳನ್ನು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಸಿಮೆಂಟ್ 1200 cc ಕಡಿಮೆ ಸಾಮರ್ಥ್ಯದ ವಾಹನ, ಸಿಮೆಂಟ್ ಆಗಿರ್ಬೋದು, ಕಡಿಮೆ ಸಾಮರ್ಥ್ಯದ ವಾಹನ ಆಗಿರ್ಬೋದು. ಆಮೇಲೆ ಡಿಶ್ ವಾಷರ್, TV, ಗ್ರಾಹಕ ಬಳಕೆ ಎಲೆಕ್ಟ್ರಾನಿಕ್ ಸರಕು, 350 cc ವರೆಗಿನ ಮೋಟಾರ್ ಸೈಕಲ್, ಏರ್ ಕಂಡೀಷನ್ಗಳು, 32 ಇಂಚು ಮೇಲ್ಪಟ್ಟಿರುವಂಥ TVಗಳು, ಕಂಪ್ಯೂಟರ್ ಮಾನಿಟರಿಂಗ್, ಅಂದರೆ 32 ಇಂಚು ಮೇಲ್ಪಟ್ಟಿರುವಂಥ LED TVಯನ್ನು ಬರುತ್ತೆ, ಅದು ಕೂಡ ನಿಮಗೆ ಈಗ ಕಡಿಮೆ ರೇಟಲ್ಲಿ ಸಿಗುತ್ತೆ. 28 ಇತ್ತು, ಸೊ ಈಗ ಅದು ಸಿಗ್ತಾ ಇರುವಂಥದ್ದು ನಿಮಗೆ ಕೇವಲ 18 ತೆರಿಗೆಯಲ್ಲಿ. ಸೊ ಹವಾ ನಿಯಂತ್ರಣ ಯಂತ್ರಗಳು ಅಂದರೆ ಏರ್ ಕಂಡೀಷ್ನರ್ ಈ ಹಿಂದೆ ಅಂದರೆ ಈವರೆಗೂ 28ರಷ್ಟು, ಈಗ ಇನ್ಮೇಲೆ 18ರಷ್ಟು ಆಗುತ್ತೆ. ದೂರದರ್ಶನ ಅಂದರೆ 32ಗಿಂತ ಮೇಲ್ಪಟ್ಟಿರುವಂಥ LED TVಗಳು ಅಂತ ಬಂದಾಗ 28ರಷ್ಟು ಇತ್ತು, ಈಗ 18ಕ್ಕೆ ಬರುತ್ತೆ. ಮಾನಿಟರ್ಗಳು ಮತ್ತು ಪ್ರಾಜೆಕ್ಟ್ಗಳು 28ರಷ್ಟು ಇದ್ದಿದ್ದು 18ಕ್ಕೆ ಇಳಿಯುತ್ತೆ. ಡಿಶ್ ವಾಷಿಂಗ್ ಯಂತ್ರಗಳು 28 ಇತ್ತು ಈವರೆಗೂ, ಈಗ 18ಕ್ಕೆ ಇಳಿಕೆ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಆಲ್ ಇದು ರೈತರಿಂದ ಹಿಡಿದು ಉದ್ಯಮದವರೆಗೆ, ಕುಟುಂಬಗಳಿಂದ ಹಿಡಿದು ಉದ್ಯಮಗಳವರೆಗೆ ಮುಂದಿನ ಪೀಳಿಗೆಯ GST ಅಂತಲೂ ಕೂಡ ಹೇಳ್ಬೋದು ಇದನ್ನು. ಬಟ್ ವಸ್ತುಗಳ ರೇಟ್ ಹಾಗೇ ಇರುತ್ತೆ, ಆದರೆ ಆ ವಸ್ತುಗಳ ಮೇಲೆ ಹಾಕಲಾಗ್ತಾ ಇರುವಂಥ GSTಗಳು ಏನು ಬರುತ್ತಲ್ಲ, ಅದು ಕಡಿಮೆ ರೇಟಲ್ಲಿ ಸಿಗ್ತಾ ಇರುವಂಥದ್ದು. ಅದೇ ರೇಟ್ ಜಾಸ್ತಿ ಆಗ್ತಾಯಿತ್ತು, GST ರೇಟೇ ಜಾಸ್ತಿ ಆಗ್ತಿದ್ರು. ಸೊ ಈಗ ಎಲ್ಲಿಂದ ಎಲ್ಲಿ 28ರಿಂದ 18, ಆಮೇಲೆ 5ಕ್ಕೆ ಇಳಿಸಿರುವಂಥದ್ದು 12 ಮತ್ತು 18ರಲ್ಲಿ ಬರುವಂಥದ್ದು ಕೆಲವೊಂದಿಷ್ಟು ವಸ್ತುಗಳು 5ಕ್ಕೂ ಕೂಡ ಬರುತ್ತೆ. ಸೊ ಹಂಗಾಗಿ ಕನ್ಫ್ಯೂಷನ್ ಮಾಡಬೇಡಿ. ಆಮೇಲೆ 18 ಬರೋದು ನೋಡಿ. ಇದಾದ ನಂತರ ಇನ್ನೊಂದು ಸ್ಲಾಬ್ ಏನು ಅಂತ ಹೇಳಿದ್ರೆ 40% GSTಯ ವಸ್ತುಗಳು ಕೂಡ ಇರುತ್ತೆ. ಬಟ್ ಇದು ವಿಪರೀತವಾಗಿರುತ್ತೆ. ತಂಬಾಕು ಮತ್ತು ಉತ್ಪನ್ನ, ಸಿಗರೇಟ್, ಪಾನ್ ಮಸಾಲ, ಇದಕ್ಕೆ 40% GST ಇರುತ್ತೆ. ಬೀಡಿ, ಗುಟ್ಕಾ, ಜರ್ದಾ ರೀತಿ ಜಿಗಿಯುವಂಥ ತಂಬಾಕುಗಳಿಗೆ 40% ತೆರಿಗೆಯನ್ನು ವಿಧಿಸಲಾಗುತ್ತೆ. ಐಷಾರಾಮಿ ಕಾರು, 350 cc ಮೇಲ್ಪಟ್ಟಿರುವಂಥ ಬೈಕ್ಗಳು, ಎರೆಟೆಡ್ ಪಾನೀಯ,
ರಿವಾಲ್ವರ್ ಪಿಸ್ತೂಲ್, ಲಾಟರಿ, ಬೆಟ್ಟಿಂಗ್, ಕ್ಯಾಸಿನೋ, ಗ್ಯಾಮ್ಲಿಂಗ್, ಕುದುರೆ ರೇಸ್. ಅಂದರೆ ಇದು ಕೋಟಿಗಿಂತ ಮೇಲೆ ಐಷಾರಾಮಿ ಕಾರು. ಯಾರೆಲ್ಲ ಕೋಟಿಗಿಂತ ಮೇಲೆ ಡಿಮ್ಯಾಂಡ್ ಮಾಡ್ತಾರಲ್ಲ, ಯಾರೆಲ್ಲ ಅಂಥ ವಸ್ತುಗಳನ್ನು ಖರೀದಿ ಮಾಡ್ತಾರಲ್ಲ, ಅವರಿಗೆ 40% ತೆರಿಗೆಯನ್ನು ವಿಧಿಸಲಾಗಿದೆ. ಅದರ ಜೊತೆಗೆ ಪ್ರಮುಖವಾಗಿ ಅಪಾಯಕಾರಿ ವಸ್ತುಗಳ ಬೆಲೆ ಇದು. ಅಂದರೆ ಪ್ರಮುಖವಾಗಿ ಗುಟ್ಕಾ, ಇನ್ಮೇಲೆ ಆದರೂ ಈ ರೇಟ್ ನೋಡಿ ಆದರೂ ಕಮ್ಮಿ ಮಾಡಿಕೊಳ್ಳಿ. ಯಾರೆಲ್ಲ ಬೀಡಿಯನ್ನು ಸೇರ್ತಿರಲ್ಲ, ಯಾರೆಲ್ಲ ಗುಟ್ಕಾ ಹಾಕ್ತಿರಲ್ಲ, ಯಾರೆಲ್ಲ ಕುಡಿಯೋದು ಅಭ್ಯಾಸ ಇದೆಯಲ್ಲ, ಈ ರೇಟ್ ನೋಡಿ ಆದರೂ ಕಮ್ಮಿ ಮಾಡಬೇಕಾಗತ್ತೆ. ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಇದನ್ನು ತೆಗೆದುಕೊಂಡಿರುವಂಥ ನಿರ್ಧಾರ. ಬಟ್ ಇದು ಒಳ್ಳೆಯದೇ. ಇದು ನೋಡಿ, ಒಂದು ವೇಳೆ ಇದರಲ್ಲಿ GST ಏನು ಹಾಕಿದ್ರಲ್ಲ, 40 ಬದಲು ಏನಾದರೂ 18 ಅಂತ ಹಾಕಿದೆ ಆದಲ್ಲಿ ಕುಡಿಯುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಅಪಾಯಕಾರಿ ವಸ್ತುಗಳನ್ನು ತೆಗೆದುಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಜನರ ಆರೋಗ್ಯದ ದೃಷ್ಟಿಯಿಂದ ತಗೊಳ್ತೀರಾ, ತಗೊಳ್ಳಿ, ರೇಟ್ ವಿಪರೀತವಾಗಿರುತ್ತೆ, ಅನುಭವಿಸಿ ಅನ್ನೋ ರೀತಿಯಲ್ಲಿ ಇದೆ. ಸೊ ಹಂಗಾಗಿ 40% GSTಯನ್ನು ವಿಧಿಸಲಾಗ್ತಿದೆಯಲ್ಲ, ತಂಬಾಕು ಇನ್ಮೇಲೆ ಆದರೂ ರೇಟ್ ಜಾಸ್ತಿ ಆಗುತ್ತೆ, ನೀವು ಕಡಿಮೆ ಮಾಡ್ಕೊಳ್ಳಿ ಅಥವಾ ಅದನ್ನು ಬಿಟ್ಬಿಟ್ರೆ ಒಳ್ಳೆಯದು. ಸಿಗರೇಟು, ಮದ್ಯಪಾನ ಇದೆಲ್ಲವೂ ಕೂಡ ನಿಮಗೆ ವಿಪರೀತವಾಗಿ ರೇಟ್ ಇರುತ್ತೆ. ಸೊ ಹಂಗಾಗಿ ಇದನ್ನು ಕಡಿಮೆ ಮಾಡಿದ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗತ್ತೆ. ಇದು ನಿಮಗೆ ಬಿಟ್ಟಿರುವಂಥ ವಿಚಾರ. ಇದೆಲ್ಲ ರೇಟ್ ಜಾಸ್ತಿ ಆದರೂ ಕೂಡ ಕೆಲವೊಬ್ಬರು ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಇನ್ಮೇಲೆ ರೇಟ್ ಜಾಸ್ತಿ ಆಗಿರೋದ್ರಿಂದ ಬಹುಶಃ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಕೇಂದ್ರ ಸರ್ಕಾರದ ಕಡೆಯಿಂದ ಸಿಗ್ತಾ ಇರುವಂಥ ದೀಪಾವಳಿಯ ಗಿಫ್ಟ್, ಅದು GST ಗಿಫ್ಟು. ಆಲ್ಮೋಸ್ಟ್ ಆಲ್ ಎಲ್ಲ ವಸ್ತುಗಳ ರೇಟ್ ಅಂತೂ ಕಡಿಮೆ ಆಗ್ತಾ ಇದೆ. ಏನು ಹೇಳ್ತೀರಿ ಈ ನಿರ್ಧಾರದ ಬಗ್ಗೆ, GST ಬಗ್ಗೆ? ಎಸ್ ಹೇಮಕುಮಾರ್, ಕೇಂದ್ರ ಸರ್ಕಾರವು GST ದರಗಳಲ್ಲಿ ಮಹತ್ವದ ಪರಿಷ್ಕರಣೆ ಘೋಷಣೆ ಮಾಡಿರುವಂತದ್ದು. 12% ಮತ್ತು 22% ಸ್ಲ್ಯಾಬ್ಗಳನ್ನ ರದ್ದುಗೊಳಿಸಿ 5% ಮತ್ತು 18% ಸ್ಲ್ಯಾಬ್ಗಳನ್ನ ಉಳಿಸಿಕೊಂಡಿರುವಂತದ್ದು. ಸೊ ಇದನ್ನ ಬಹುತೇಕ ಮಂದಿ ಖುಷಿಯಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಐಷಾರಾಮಿ ವಸ್ತುಗಳ ಮೇಲಿನ ತೆರಿಗೆ ದರವನ್ನ 40% ಏರಿಸಲಾಗಿದ್ದು, ಹಲವು ಆಹಾರ ಪದಾರ್ಥ ಹಾಗೇನೆ ಶೈಕ್ಷಣಿಕ ಸಾಮಗ್ರಿಗಳಿಗೆ ತೆರಿಗೆ ವಿನಾಯಿತಿಯನ್ನು ಕೂಡ ನೀಡಿರುವಂತದ್ದು. ಸೊ ಹೀಗಾಗಿ ಇದು ರಾತ್ರಿ ನಡೆದಿರೋದ್ರಿಂದಾಗಿ ಬಹುತೇಕ ಮಂದಿ ಮುಂಜಾನೆ ಇದ್ರ ಬಗ್ಗೆ ಕೂಡ ಸ್ಟಡಿಯನ್ನ ಕೂಡ ಎಕನಾಮಿಸ್ಟ್ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಕೂಡ GST ಕ್ರಾಂತಿಯ ಬಗ್ಗೆ ಮಾತನಾಡಿದ್ರು. ಸೊ ಹಲವು GSTಗಳ ಕುರಿತು ದೀಪಾವಳಿ ಉಡುಗೊರೆ ಕೊಡುವುದಾಗಿ ಕೂಡ ಅವರು ತಿಳಿಸಿದ್ರು. ಸೊ ಸರ್ಕಾರ ಈಗ ನುಡಿದಂತೆ ನಡೆದೆ ಅಂತ ಹೇಳ್ಬಹುದು. ಸೊ GST ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆಯನ್ನ ಕೂಡ ಮಾಡಿರುವಂತದ್ದು. ಸೊ 12% ಮತ್ತೆ 22% ಸ್ಲ್ಯಾಬ್ಗಳನ್ನ ರದ್ದು ಮಾಡಿದ್ದಾರೆ. ಸೊ 5% ಮತ್ತು 18% ತೆರಿಗೆ ಸ್ಲ್ಯಾಬ್ಗಳನ್ನ ಮಾತ್ರ ಉಳಿಸಿಕೊಂಡಿರುವಂತದ್ದು. ಸೊ ಪ್ರಮುಖವಾಗಿ ಯಾವೆಲ್ಲ ವಸ್ತುಗಳಿಗೆ ತೆರಿಗೆ ಇಲ್ಲ ಅನ್ನೋ ವಿಚಾರ ನೋಡೋದಾದ್ರೆ UHT ಮಿಲ್ಕ್ ಪ್ಯಾಕ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಇಂಡಿಯನ್ ಬ್ರೆಡ್ ಆಗಿರ್ಬೋದು, ರೋಟಿ, ಕಾಕ್ರಾ, ಚಪಾತಿ, ಪರೋಟ ಸೇರಿದಂತೆ ಈವರೆಗೆ ಇವುಗಳಿಗೆ 5% GST ಸ್ಲ್ಯಾಬ್ಗಳ ಅಡಿ ಬರ್ತಿದ್ದು, ಆದ್ರೆ ಈ ವಸ್ತುಗಳಿಗೆ ಇನ್ಮುಂದೆ ತೆರಿಗೆ ವಿನಾಯಿತಿಯನ್ನ ಕೂಡ ನೀಡಿರುವಂತದ್ದು. ಸೊ ಇದು ಜನಸಾಮಾನ್ಯರಿಗೆ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ಬಹುತೇಕ ಜನ ಅಂದ್ರೆ ತಮ್ಮ ಆರೋಗ್ಯದ ದೃಷ್ಟಿಯಿಂದ ಪನ್ನೀರ್ ಆಗಿರ್ಬೋದು, ಚಪಾತಿ, ಪರೋಟ ಈ ರೀತಿಯಾದಂತಹ ವಸ್ತುಗಳನ್ನ ಸೇವನೆ ಮಾಡಿರುವಂತದ್ದು. ಮತ್ತೊಂದು ಪ್ರಮುಖವಾಗಿ ಹೇಮಕುಮಾರ್, ಅಂದ್ರೆ ಕಲಿಕಾ ಸಾಮಗ್ರಿಗಳಿಗೆ ಕೂಡ ಇವರು ತೆರಿಗೆ ವಿನಾಯಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಕ್ಕಳ ಕಲಿಕಾ ಸಾಮಗ್ರಿ ಏನಿದೆ, ಮೇವಿನ GST ಅನ್ನ ಸಂಪೂರ್ಣವಾಗಿ ತೆಗೆದು ಹಾಕಿರುವಂತದ್ದು. ಅಂದ್ರೆ ಮಕ್ಕಳ ಮ್ಯಾಪ್ಸ್ ಆಗಿರ್ಬೋದು, ಚಾರ್ಟ್ಸ್ ಆಗಿರ್ಬೋದು, ಗ್ಲೋ ಪೆನ್ಸಿಲ್ ಆಗಿರ್ಬೋದು, ಶಾರ್ಪ್ನರ್ಸ್ ಆಗಿರ್ಬೋದು, ಎರೇಸರ್ ಆಗಿರ್ಬೋದು, ಕ್ರಯನ್ಸ್, ಮತ್ತೆ ಇದೆಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಉಪಯೋಗಿಸುವಂತಹ ವಸ್ತುಗಳು. ಅಂದ್ರೆ ನಾವು ಓದ್ಬೇಕಾದ್ರೆ ಈ ಎಲ್ಲ ವಸ್ತುಗಳು ಇರ್ಲೇಬೇಕು. ಸೊ ಈ ಹಿಂದೆ ಇದಕ್ಕೆ 12% GST ಅನ್ನ ಕೂಡ ವಿಧಿಸಲಾಗ್ತಿತ್ತು. ಇದು ಸಂಪೂರ್ಣವಾಗಿ ಇದನ್ನ ತೆರವು ಮಾಡಿರುವಂತದ್ದು. ಸೊ ಹೀಗಾಗಿ ಇನ್ಮುಂದೆ ಶೂನ್ಯ ತೆರಿಗೆ ವ್ಯಾಪ್ತಿಗೆ ಕೂಡ ಇದು ಬರುತ್ತೆ. ಹಾಗೇನೆ ವೈಯಕ್ತಿಕ ಆರೋಗ್ಯ ವಿಮೆಗೆ ಕೂಡ ಇನ್ನು ತೆರಿಗೆ ಇಲ್ಲ ಅನ್ನೋ ವಿಚಾರ ಕೂಡ ಇಲ್ಲಿ ತಿಳಿಸಿರುವಂತದ್ದು. ಪ್ರಮುಖವಾಗಿ 18% GST ಅನ್ನ ಶೂನ್ಯಕ್ಕೆ ಇಳಿಕೆ ಮಾಡಿದ್ದಾರೆ. ಸೊ ಹೀಗಾಗಿ GST ದರ ಪರಿಷ್ಕರಣೆಯಿಂದ ಬಹುತೇಕ ವಸ್ತುಗಳ ಬೆಲೆ ಕೂಡ ಇಳಿಕೆ ಆಗಿರುವಂತದ್ದು. ಹಾಗೇನೆ ಐಷಾರಾಮಿ ವಸ್ತುಗಳ ಬೆಲೆ ಮೇಲೆ ಭಾರಿ ತೆರಿಗೆಯನ್ನ ಹಾಕಿದ್ದಾರೆ. ಪ್ರಮುಖವಾಗಿ ಮಧ್ಯಮ ವರ್ಗ ಬಡವರನ್ನ ದೃಷ್ಟಿಯಲ್ಲಿಟ್ಕೊಂಡು GST ಪರಿಷ್ಕರಣೆ ಮಾಡಿದ್ದೇನೋ ನಿಜ, ಆದ್ರೆ ಕೆಲ ಐಷಾರಾಮಿ ವಸ್ತುಗಳ ಮೇಲೆ ಭಾರಿ ತೆರಿಗೆ ವಿಧಿಸುವ ಮೂಲಕ
ತೆರಿಗೆ ಸಂಗ್ರಹಕ್ಕೂ ಸರ್ಕಾರ ಚಿಂತನೆ ಮಾಡಿದೆ ಅಂತ ಹೇಳ್ಬೋದು. ಈವರೆಗೆ 28% ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತಿದ್ದ ಐಷಾರಾಮಿ ವಸ್ತುಗಳಿಗೆ ಇನ್ಮುಂದೆ 40% GST ಪಾವತಿಸಬೇಕಾಗುತ್ತೆ. ಪ್ರಮುಖವಾಗಿ ಯಾವುದೆಲ್ಲ ವಸ್ತು ನೋಡೋದಾದ್ರೆ ಸಿಗರೇಟ್, ಯಾಕಂದ್ರೆ ಇತ್ತೀಚಿನ ಯೂತ್ಸ್ ಆಗಿರ್ಬೋದು, ಬಹುತೇಕ ಮಂದಿ ಕಾರ್ಪೊರೇಟ್ ಕಂಪನಿಗಳಾಗಿರ್ಬೋದು, ಯುವಕರು ಸಿಗರೇಟ್ ಅನ್ನ ಸೇದುವಂತದ್ದು. ಸೊ ಇದ್ರ ಮೇಲೆ ಕೂಡ 40% GST ಪಾವತಿಸಬೇಕಾಗುತ್ತೆ. ಸಿಗಾರ್ ಆಗಿರ್ಬೋದು, ಪಾನ್ ಮಸಾಲ ಆಗಿರ್ಬೋದು, ಜರ್ದಾ, ಬೀಡಿ, ಇದು ಒಂದು ಲೆಕ್ಕದಲ್ಲಿ ಬಹುತೇಕ ಮಂದಿ ಇದನ್ನ ರಿಸೀವ್ ಮಾಡ್ಕೋತಾರೆ. ಯಾಕಂದ್ರೆ ಇದು ಈಗಾಗ್ಲೇ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಿದ್ರು ಕೂಡ ಜನಸಾಮಾನ್ಯರಲ್ಲಿ ಯುವಕರಾಗಿರ್ಬೋದು, ಯುವತಿಯರು ಅರ್ಥ ಮಾಡ್ಕೊಳ್ಳಲ್ಲ. ಈಗಿನ ಜನರೇಷನ್ ಬಹುತೇಕವಾಗಿ ಸಿಗರೇಟ್ ಆಗಿರ್ಬೋದು, ಸಿಗಾರ್ ಆಗಿರ್ಬೋದು, ಪಾನ್ ಮಸಾಲ ಆಗಿರ್ಬೋದು, ಜರ್ದಾ, ಬೀಡಿ, ಜಗಿಯುವ ವಸ್ತುಗಳ ಮೇಲೆ ಬಹಳಷ್ಟು ಡಿಪೆಂಡ್ ಆಗಿರುವಂತದ್ದು. ಸೊ ಹೀಗಾಗಿ ಇನ್ಮುಂದೆ 40% GST ಅಡಿಯಲ್ಲಿ ಇದು ಬರುತ್ತೆ. ಸೊ ಅಧಿಕ ಸಕ್ಕರೆ ಅಂಶ ಏನಿದೆ, ಪಾನೀಯಗಳು, ಸೋಡಾ, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಹಣ್ಣಿನ ಕಾರ್ಬೋನೇಟೆಡ್ ಪಾನೀಯಗಳಾಗಿರ್ಬೋದು, ಕೆಫೇನ್, ಯಾಕಂದ್ರೆ ಬಹುತೇಕ ಮಂದಿ ಕೆಫೇನ್ ಅನ್ನ ಕೂಡ ಸೇವನೆ ಮಾಡುವಂತದ್ದು. ಸೊ ಇದ್ರ ಮೇಲೆ 40% ತೆರಿಗೆ ಬೀಳುತ್ತೆ. ಹಾಗೇನೆ ಫ್ಲೈಟ್, ನಾವೇನು ಟ್ರಾವೆಲ್ ಮಾಡ್ತೀವಿ, ಫ್ಲೈಟ್ ಆಗಿರ್ಬೋದು, ಹೆಲಿಕಾಪ್ಟರ್ ಆಗಿರ್ಬೋದು, ಪ್ರಮುಖವಾಗಿ ಶ್ರೀಮಂತರು ಐಷಾರಾಮಿ ಕಾರ್ಗಳು ಅಂದ್ರೆ 1500 CCಗಿಂತ ಹೆಚ್ಚು 4000 ಮೀಟರ್ ಉದ್ದವಿರುವ ಕಾರ್ಗಳು ಏನಿದೆ, ಸೊ 350 CCಗಿಂತ ಹೆಚ್ಚಿನ ಸಾಮರ್ಥ್ಯದ ಬೈಕ್ಗಳೇನಿದೆ, ಸೊ ಇವುಗಳ ಮೇಲೆ ಕೂಡ 40% ತೆರಿಗೆಯನ್ನ ಹಾಕಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಖಾಸಗಿ ವಿಮಾನ, ಜೆಟ್ ಆಗಿರ್ಬೋದು, ಹೆಲಿಕಾಪ್ಟರ್ ಆಗಿರ್ಬೋದು, ಮನರಂಜನೆಗೋಸ್ಕರ ಬಹುತೇಕ ಶ್ರೀಮಂತರು ದೋಣಿಯನ್ನ ಬಳಕೆ ಮಾಡೋದಾಗಿರ್ಬೋದು, ಇತರ ಹಡಗುಗಳ ಬಳಕೆ ಆಗಿರ್ಬೋದು, ಹಾಗೇನೆ ಪ್ರಮುಖವಾಗಿ ತಮ್ಮ ಸೇಫ್ಟಿಗೆ ಅಂತ ರಿವಾಲ್ವರ್, ಪಿಸ್ತೂಲ್ಗಳನ್ನೆಲ್ಲ ಏನು ಇಟ್ಕೋತಾರೆ, ಸೊ ಇಂಥವರ ಮೇಲೆ ಕೂಡ 40% ಸ್ಲ್ಯಾಬ್ ಕೂಡ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಬಡವರು, ಶ್ರೀಮಂತರು, ಮಧ್ಯಮ ವರ್ಗದವರ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಬಾರಿಯ GST ಯಲ್ಲಿ ಬದಲಾವಣೆ ಮಾಡಿದ್ದಾರೆ. ಸೊ ಬಹುತೇಕವಾಗಿ ಬಡವರಿಗೆ ಕೊಂಚ ಬರೆ ತಪ್ಪಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಜೀವನದಲ್ಲೂ, ಪ್ರತಿಯೊಬ್ಬರ ಜೀವನದಲ್ಲೂ ಎಜುಕೇಶನ್ ಮಕ್ಕಳಿಗೆ ಕೊಡೋದು ಬಹಳಷ್ಟು ಪ್ರಾಮುಖ್ಯತೆ ಇರುತ್ತೆ. ನಾವು ಒಂದು ಪುಸ್ತಕ, ಪೆನ್ಸಿಲ್ ಅಥವಾ ಏನಾದ್ರೂ ಇರೇಸರ್ ಅನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ಅದಕ್ಕೆ ನಾವು GST ಪಾವತಿ ಮಾಡಿ ಖರೀದಿ ಮಾಡ್ತಾ ಇದ್ವಿ. ಆದ್ರೆ ಮುಂಬರುವಂತಹ ದಿನಗಳಲ್ಲಿ ಈ ಚೇಂಜಸ್ ಆದ ಕಾರಣ ಬಹುತೇಕ ಪೇರೆಂಟ್ಸ್ ಗೆ ಕೂಡ ಇದು ಒಂದು ಕಡೆ ಉಪಯೋಗ ಅಂತ ಹೇಳ್ಬೋದು. ಆದ್ರೆ ಶ್ರೀಮಂತ ವರ್ಗದವರು ಅಂದ್ರೆ ಬೇಕಾಬಿಟ್ಟಿ ದುಡ್ಡನ್ನ ಖರ್ಚು ಮಾಡೋರಿಗೆ ಎಲ್ಲೋ ಒಂದು ಕಡೆ ಇದೊಂದು ಬರೆ ಅಂತ ಹೇಳ್ಬೋದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ನೀವು ಪ್ರಮುಖವಾಗಿ ಕೃಷಿ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು, ಯಾವೆಲ್ಲ ವಸ್ತುಗಳು ಎಷ್ಟಕ್ಕೆ ಸಿಗತ್ತೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಟ್ರ್ಯಾಕ್ಟರ್ ಚಕ್ರ ಹಾಗೂ ಬಿಡಿ ಭಾಗಗಳು 250 CCಗಿಂತ ಹೆಚ್ಚಿನ ಡೀಸೆಲ್ ಇಂಜಿನ್ ಅದು ಕಡಿಮೆ ಆಗತ್ತೆ. ಅದಾದ ನಂತರ ಹಿಮ್ಮದಿ ಚಕ್ರಗಳ ರಿಮ್ ಆಗಿರ್ಬೋದು, ಟ್ರಾನ್ಸ್ಮಿಷನ್ ಹೌಸಿಂಗ್, ಬಂಪರ್, ಬ್ರೇಕ್, ರೇಡಿಯೇಟರ್ ಅಸೆಂಬ್ಲಿ, ಕೂಲಿಂಗ್ ಸಿಸ್ಟಮ್, ಬಿಡಿ ಭಾಗಗಳು ಇದೆಲ್ಲವೂ ಕೂಡ ನಿಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ಅಂದರೆ 18 ಇದ್ದಿದ್ದು 28 ಇದ್ದಿದ್ದು 18ಕ್ಕೆ ಬರುತ್ತೆ. ಕೃಷಿ ಕ್ಷೇತ್ರದಲ್ಲಿ ಸಿಗ್ತಾ ಇರುವಂತಹ ಪ್ರಮುಖ ಬೆಳವಣಿಗೆಗಳು, ಜನಸಾಮಾನ್ಯರ ಪರವಾಗಿರುವಂಥ ಒಂದು ನಿರ್ಧಾರನ ಇದು, ತೆಗೆದುಕೊಂಡಿರುವಂಥ ನಿರ್ಧಾರಗಳು.